ನೆನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕ್ಕೆ ಅಲ್ವಾ. ಇವತ್ತಿನ ಜೀವನನ ಪ್ರೀತಿಸೋಣ, ಖುಷಿಯಾಗಿರೋಣ ಅಂತ ಒಳ್ಳೆ ಮಾತಿನಿಂದ ನಾನು ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಲಾಸ್ಟ್ ವ್ಲಾಗಲ್ಲಿ ನಾನು ಕೇಳಿದ್ದೆ ಕೊರಿಯನ್ ಸ್ಕಿನ್ ಕೇರ್, ಕೊರಿಯನ್ ಡ್ರಾಮಾ, ಕೊರಿಯನ್ ಫುಡ್ ಹೀಗೆಲ್ಲ ಕೇಳಿರ್ತೀರಾ. ಕೊರಿಯನ್ ಸ್ಟೋರ್ ನೋಡಿದ್ದೀರಾ ಅಂತ. ನೋಡಿ, ಇದೇ ಜ್ಯೋತಿ ಬುಕ್ ಸೆಂಟರ್ ಗಾಂಧಿ ಬಜಾರಲ್ಲಿದೆ. ಇಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ, ಹೇಗಿದೆ ಅಂತ ನೋಡ್ಕೊಬರೋಣ ಬನ್ನಿ. ಇಲ್ಲೇನು ಗೊತ್ತಾ, ತುಂಬ ಥರ ಪ್ರಾಡಕ್ಟ್ಸ್ ಇದೆ. ನಾನು ಅಲ್ಲಿಗೆ ಹೋದಾಗ ನನಗೆ ಯಾವುದು ಅಟ್ರಾಕ್ಟಿವ್ ಆಗಿ ಅನ್ನಿಸ್ತು ಪ್ರಾಡಕ್ಟು, ಆ ಪ್ರಾಡಕ್ಟ್ನ ತಗೊಂಡು ಶೂಟ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಇಲ್ಲಿರೋದೆಲ್ಲ ಹೆಚ್ಚಾಗಿ ಯೂನಿಕ್ ಪ್ರಾಡಕ್ಟ್ಸು, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಮತ್ತು ಹೆಚ್ಚಾಗಿ ಮಕ್ಕಳ ಪ್ರಾಡಕ್ಟ್ಸ್ ಇದೆ. ಹಾಗಾಗಿ ನಿಮ್ಮ ಮಕ್ಕಳ ಜೊತೆ ಇಲ್ಲಿಗೆ ಬಂದರೆ ಅವರ ಚಾಯ್ಸ್ ತಕ್ಕಂತೆ ತಗೊಳ್ಬೋದು. ಈಗ ಮೊದಲಿಗೆ ಎರೇಸರ್ ಸೆಕ್ಷನ್ನಲ್ಲಿ ನನಗೆ ಯಾವ್ಯಾವ್ದು ಇಷ್ಟ ಆಯಿತು ಆ ಪ್ರಾಡಕ್ಟ್ಸ್ನ ತೋರಿಸ್ತೀನಿ. ನೋಡಿ, ಇದು 15 ರೂಪಾಯಿಗೆ ಹೊರಗಡೆಯಿಂದ ಚಾಕ್ಲೇಟ್ ಥರ ಅನಿಸುತ್ತೆ, ಆದರೆ ಎರೇಸರ್. ಹಾಗೆ ಇದು 39 ರುಪೀಸ್ಗೆ ಸೋಪ್ ವಿತ್ ಸೋಪ್ ಸ್ಟ್ಯಾಂಡ್ ಥರ ಇರೋ ಒಂದು ಕ್ಯೂಟ್ ಆಗಿರೋ ಎರೇಸರ್ಸ್. ಹಾಗೆ ತುಂಬ ವೆರೈಟೀಸ್ ಆಫ್ ಎರೇಸರ್ಸ್ ಇದೆ. ನಿಮಗೆ ಯಾವ್ದು ಬೇಕಾದರೂ ತೊಗೊಳ್ಬೋದು. ಇದೆಲ್ಲ ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ಅಥವಾ ಯಾರಿಗಾದರೂ ಗಿಫ್ಟ್ ಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಶಾರ್ಪ್ನರು ಮತ್ತು ಪೆನ್ ಸೆಕ್ಷನ್ಗೆ ಹೋಗೋಣ. ಇಲ್ಲಿ ಯಾವುದು ನನಗೆ ಅಟ್ರಾಕ್ಟಿವ್ ಆಗಿ ಅನಿಸಿತ್ತು ಅದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನೋಡಿದ್ರೆ ನನಗೆ ಈ ಪುಟ್ಟ ಮಕ್ಕಳಿಗೆ ಏನೋ ಜ್ಯೂಸ್ ಕೊಡೋದೇನೋ ಅಂತ ಅಂದ್ಕೊಂಬಿಟ್ಟಿದ್ದೆ. ಬಟ್ ಅದು ಆ ಜಾರ್ ಇದೆ ಅಲ್ವಾ, ಅದು ಶಾರ್ಪ್ನರ್. ಹಾಗೆ ಅನಿಮಲ್ ಶೇಪಲ್ಲಿರೋ ಶಾರ್ಪ್ನರ್ಸ್ ಕೂಡ ಇದೆ, ಡಸ್ಟ್ಬಿನ್ನು, ಹೀಗೆ ತುಂಬ ವೆರೈಟೀಸ್ ಆಫ್ ಶಾರ್ಪ್ನರ್ ಇದೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಶಾರ್ಪ್ನರ್ ಅಂತೆಲ್ಲ ಕರಿತಿರ್ಲಿಲ್ಲ. ಶಾರ್ಪ್ನರ್ಗೆ ಮೆಂಡರ್ ಅಂತ ಕರಿತಾ ಇದ್ವಿ. ಅದೇನಕ್ಕೆ ಹಂಗೆ ಕರಿತಾ ಇದ್ವಿ ಅಂತ ಗೊತ್ತಿಲ್ಲ. ಹಾಗೆ ಎರೇಸರ್ಗೂ ಕೂಡ ರಬ್ಬರ್ ಅಂತ ಕರಿತಾ ಇದ್ವಿ. ಹೀಗೆ ಇವಾಗ ಮಕ್ಕಳೆಲ್ಲ ಯಾರು ಆ ರೀತಿಯಾಗಿ ಕರೆಯಲ್ಲ, ಶಾರ್ಪ್ನರ್ ಅಂತಲೇ ಕರೀತಾರೆ, ಎರೇಸರ್ ಅಂತಲೇ ಕರೀತಾರೆ. ಬಟ್ ನಾವು ಮೆಂಡರ್, ರಬ್ಬರ್ ಈ ರೀತಿಯಾಗಿ ಹೇಳಿ ರೂಢಿ ಇತ್ತು. ಇಲ್ಲಿ ತುಂಬ ವೆರೈಟೀಸ್ ಆಫ್ ಪೆನ್ನುಗಳಿದೆ. ಹಾಗೆ ನನಗೆ ತುಂಬ ಇಷ್ಟ ಆಗಿದ್ದು ಈ ಗನ್ ಪೆನ್. ಇದು ನೋಡೋಕ್ಕೆ ಗನ್ ಅಂತ ಅನಿಸುತ್ತೆ, ಬಟ್ ಇದಕ್ಕೆ ಒಂದು ಪುಟಾಣಿ ಟಾರ್ಚನ್ನು ಕೊಟ್ಟಿದ್ದಾರೆ. ಅದು ತುಂಬ ಕ್ಯೂಟ್ ಆಗಿದೆ. ನಾವು ಸ್ಕೂಲಿಗೆ ಹೋಗಬೇಕಾದ್ರೆಲ್ಲ ಈ ಥರ ಯುನೀಕ್ ಪ್ರಾಡಕ್ಟ್ ಸಿಗ್ತಿರ್ಲಿಲ್ಲ. ಹಾಗಾಗಿ ಫನ್ನಿಯಾಗಿರಲಿ ಅಂತ ನಮ್ಮ ಸ್ಕೂಲ್ ಟೈಮ್ ಶಾರ್ಪ್ನರು ಹಾಗೆ ಎರೇಸರ್ ಎಲ್ಲ ಹೇಗಿರ್ತಿತ್ತು ಅಂತ ಒಂದು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೀನಿ. ಬನ್ನಿ ಈಗ ವಾಟರ್ ಬಾಟಲ್ ಸೆಕ್ಷನ್ಗೆ ಹೋಗೋಣ. ಆ್ಯಕ್ಚುಲಿ ತಮಾಷೆ ಏನು ಗೊತ್ತಾ, ನಾನು ಈ ಸೆಕ್ಷನ್ಗೆ ಬಂದಾಗ ಇದು ವಾಟರ್ ಬಾಟಲ್ ಸೆಕ್ಷನ್ ಅಂತಲೇ ನನಗೆ ನಿಜ ಗೊತ್ತಾಗಲಿಲ್ಲ. ಇದೇನೋ ಮಕ್ಕಳು ಆಟ ಆಡೋವಂಥ ಟಾಯ್ಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಆಮೇಲೆ ಇದನ್ನ ಅವರು ಬಂದು ತೋರಿಸಿದ್ರು. ಇದು ವಾಟರ್ ಬಾಟಲ್ ಸೆಕ್ಷನ್ ನೋಡಿ, ಈ ರೀತಿಯಾಗಿ ಓಪನ್ ಮಾಡಿದ್ರೆ ಸಿಪ್ಪರ್ ಎಲ್ಲ ಇದೆ, ಈ ಥರವಾಗಿದೆ. ಇದರಲ್ಲಿ ಜ್ಯೂಸ್ ಬೇಕಾದರೂ ಹಾಕ್ಬೋದು ನೀವು ಟ್ರಾನ್ಸ್ಪರೆಂಟಾಗಿ ಇರೋದಕ್ಕೆ. ಹಾಗೆ ವಾಟರ್ ಬಾಟಲ್ ಥರನೂ ಯೂಸ್ ಮಾಡ್ಬೋದು. ಸಣ್ಣದರಿಂದ ಹಿಡಿದು ದೊಡ್ಡ ವಾಟರ್ ಬಾಟಲ್ ತನಕನೂ ಇದೆ ಅಂತೆಲ್ಲ ಓಪನ್ ಮಾಡಿ ಈ ರೀತಿಯಾಗಿ ನನಗೆ ತೋರಿಸಿದ್ರು. ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಬಾಟಲ್ಸ್ ಇದೆ. ಅದರಲ್ಲಿ ಸ್ವಲ್ಪ ಯೂನಿಕ್ ಆಗಿರೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸಣ್ಣದಾಗಿರೋ ವಾಟರ್ ಬಾಟಲ್ಸ್ ಕೂಡ ವೆನಿಟಿ ಬ್ಯಾಗಲ್ಲಿ ಇಟ್ಕೊಂಡು ನೀವು ಕ್ಯಾರಿ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಇಲ್ಲಿ ಹೇಗೆ ಗೊತ್ತಾ, ಇವಾಗ ನಾನು ಹೇಳಿದ್ನಲ್ಲ ಇದೆಲ್ಲ ವಾಟರ್ ಬಾಟಲ್ ಅಂತಲೇ ಗೊತ್ತಾಗಲ್ಲ ಅಂತ. ಕೆಲವೊಂದು ಪ್ರಾಡಕ್ಟ್ಸ್ ಕೂಡ ಹಾಗೆ ನಮಗೆ ಫಸ್ಟ್ ನೋಡಿದ ತಕ್ಷಣ ಅದೇನು ಅಂತಲೇ ಗೊತ್ತಾಗಲ್ಲ. ಆಮೇಲೆ ನೋಡಿದ್ರೆ ತುಂಬ ಆಶ್ಚರ್ಯ ಆಗುತ್ತೆ, ಓ ಇದು ವಾಟರ್ ಬಾಟಲ್ಲ, ಇದು ಎರೇಸರಾ ಅಂತೆಲ್ಲ. ಆ ಥರ ಯೂನಿಕ್ ಪ್ರಾಡಕ್ಟ್ಸು ಇಲ್ಲಿ ಸಿಗುತ್ತೆ. ನೋಡಿ ನಮ್ಮ ಸ್ಕೂಲ್ ಟೈಮ್ ವಾಟರ್ ಬಾಟಲ್ ನೋಡಿ ಹಿಂಗಿರ್ತಿತ್ತು, ಈ ರೀತಿಯಾಗಿ ಇರ್ತಿತ್ತು. ಓಕೆ, ಈಗ ಬನ್ನಿ ಪಿಗ್ಗಿ ಬ್ಯಾಂಕ್ ಸೆಕ್ಷನ್ಗೆ ಹೋಗೋಣ. ಪುಟ್ಟ ಹುಂಡಿಗಳು ಇದೆ, ಹಾಗೆ ದೊಡ್ಡದಾಗಿರುವಂಥ ಹುಂಡಿಗಳು ಇದೆ. ಇಲ್ಲಿ ಪೋಸ್ಟ್ ಬಾಕ್ಸಲ್ಲಿರುವಂತಹ ಪಿಗ್ಗಿ ಬ್ಯಾಂಕ್ಸು, ಹಾಗೆ ಡಯಲ್ ಮಾಡಿ ಲಾಕರ್ ಇರುವಂತಹ ಪಿಗ್ಗಿ ಬ್ಯಾಂಕ್ಸು, ಎಲ್ಲ ಟೈಪ್ ಪಿಗ್ಗಿ ಬ್ಯಾಂಕ್ಸು ಇದೆ. ನಿಮ್ಮ ಬಜೆಟ್ಗೆ ತಕ್ಕಂತೆ ಎಲ್ಲದೂ ಅವೈಲೇಬಿಲಿಟಿ ಇದೆ. ನೀವು ನೋಡಿ ಪರ್ಚೇಸ್ ಮಾಡ್ಬೋದು. ನಮ್ಮ ಕಾಲದಲ್ಲೆಲ್ಲ ಹೇಗಿರ್ತಿತ್ತು ಗೊತ್ತಾ, ಒಂದು ಪಪ್ಪಿ ಹೌಸ್ ಅಂತ ಇರ್ತಾಯಿತ್ತು. ಅದಕ್ಕೆ 1 ರೂಪಾಯಿ ಕಾಯಿನ್ ಇಟ್ಟರೆ ಅದು ಹೊರಗಡೆ ಬಂದು ನೀಟಾಗಿ ತೊಗೊಂಡು ಮನೆ ಒಳಗಡೆ ಹೋಗೋದು. ನೋಡಿ, ಇಲ್ಲಿ ಆ್ಯಡ್ ಮಾಡಿದ್ದೀನಿ, ಈ ರೀತಿಯಾಗಿರ್ತಿತ್ತು ನಮ್ಮ ಕಾಲದ ಹುಂಡಿ. ಓಕೆ, ಈಗ ಮಕ್ಕಳ ಬ್ಯಾಗ್ ಸೆಕ್ಷನ್ಗೆ ಹೋಗೋಣ ಬನ್ನಿ. ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು ಎಲ್ಲ ಬ್ಯಾಗ್ ಕೂಡ.
ಸಖತ್ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ಇದು ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ. ವೆಜಿಟೇಬಲ್ಸು, ಅನಿಮಲ್ಸು ಎಲ್ಲ ಇದೆ. ನಾನು ಮುಟ್ಟಿ ನೋಡ್ತಾ ಇದ್ದೆ ಸಾಫ್ಟ್ ಆಗಿದೆಯಾ ಏನು ಅಂತ. 399 ರುಪೀಸ್ಗೆ ಸಖತ್ತಾಗಿತ್ತು. ಮತ್ತೊಂದು ಇಷ್ಟ ಆದ ಪ್ರಾಡಕ್ಟು ಇದು ನೋಡೋಕ್ಕೆ ಪೌಚ್ ಅಂತ ಅನಿಸುತ್ತೆ, ಬಟ್ ಇದು ಪೆನ್ ಸ್ಟ್ಯಾಂಡಾಗಿ ಕೂಡ ಈ ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ತುಂಬ ಸ್ಟಡಿಯಾಗಿದೆ, ಹಾಗೆ ಸಾಫ್ಟಾಗಿ ಕೂಡ ಇದೆ. ಇದು ನನಗೆ ತುಂಬಾ ಇಷ್ಟ ಆಯಿತು. ಆ ಕಲರ್ ಕೂಡ ಹಾಗೆ ಎಲ್ಲ ಪ್ರಾಡಕ್ಟ್ಸು ನನಗೆ ಇಲ್ಲಿರೋದು ಇಷ್ಟ ಆಯಿತು. ಹಾಗೆ ಪೌಚಸ್ ಕೂಡ ತುಂಬಾ ಇದೆ. ಯೂನಿಕಾರ್ನ್ ಪೌಚಸ್ ಆಗಿರಲಿ, ವಾಟರ್ ಪ್ರೂಫ್ ಪೌಚಸ್ ಆಗಿರಲಿ, ಹಾಗೆ ಮೇಕಪ್ ಕಿಟ್ಗಳು ಕೂಡ ತುಂಬಾ ಅವೈಲಬಿಲಿಟಿ ಇದೆ. ನಿಮ್ಮ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನೀವು ಚೂಸ್ ಮಾಡಿ ತೊಗೊಳ್ಬೋದು. ತುಂಬ ವೆರೈಟೀಸ್ ಇಲ್ಲಿರೋದಕ್ಕೆ. ಪುಟ್ ಪೌಚಸ್ಸು ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ನಿಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ತೊಗೊಳ್ಬೋದು. ಈಗಂತೂ ಮಕ್ಕಳಿಗೆ ತುಂಬ ವೆರೈಟೀಸ್ ಆಫ್ ಬ್ಯಾಗ್ಸು, ಪ್ರಾಡಕ್ಟ್ಸು ಎಲ್ಲ ಸಿಗುತ್ತಲ್ವ. ನಮ್ಮ ಸ್ಕೂಲ್ ಟೈಮಲ್ಲಿ ಈ ರೀತಿಯಾಗಿರ್ತಿತ್ತು ಬ್ಯಾಗ್ಸ್ ಎಲ್ಲ. ಒಂದು ಪುಟ್ಟ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಕ್ಯೂಟ್ ಮೆಮೊರೀಸ್ ಅಂತ ಹೇಳ್ತೀನಿ ನಾನು. ಈಗ ಮಕ್ಕಳ ಪುಸ್ತಕದ ಸೆಕ್ಷನ್ಗೆ ಹೋಗೋಣ ಬನ್ನಿ. ಇಲ್ಲೊಂದು ಪ್ರಾಡಕ್ಟು ತುಂಬ ಇಷ್ಟ ಆಯಿತು ನನಗೆ. ಹೊರಗಡೆಯಿಂದ ಸಾಫ್ಟ್ ಟಾಯ್ ಮುಟ್ಟಿರೋ ಥರ ಫೀಲ್ ಇದೆ. ಹಾಗೆ ಅದಕ್ಕೊಂದು ಪುಟಾಣಿ ಪೌಚ್ ಕೊಟ್ಟಿದ್ದಾರೆ ನೋಡಿ. ಇನ್ನೂ ತುಂಬ ವೆರೈಟೀಸ್ ಆಫ್ ಬುಕ್ಸ್ ಇದೆ. ಹಾಗೆ ರಾಮಾಯಣ, ಮಹಾಭಾರತ ಈ ಥರ ಬುಕ್ಸು ತುಂಬಾ ಇದೆ ಆ್ಯಕ್ಚುಲಿ. ಅದು ಕೂಡ ತೊಗೊಳ್ಬೋದು. ಇದು ನೋಡಿ, ವಾಟರ್ ಫಿಲ್ ಮಾಡಿ ಈ ರೀತಿಯಾಗಿ ಡ್ರಾ ಮಾಡ್ತಾ ಹೋಗ್ಬೋದು. ಮತ್ತು ನೀವು ಬೇಕಾದರೆ 10 ಮಿನಿಟ್ಸ್ ಬಿಟ್ಟು ಅದು ಫುಲ್ ಆರಿದ್ಮೇಲೆ ಮತ್ತೆ ವಾಟರ್ ಫಿಲ್ ಮಾಡಿಕೊಂಡು ಈ ರೀತಿಯಾಗಿ ಡ್ರಾ ಮಾಡ್ಬೋದು. ಇದು ನೋಡಿ, ಟಚ್ ಆ್ಯಂಡ್ ಫೀಲ್ ಬುಕ್ಕು. ಈಗ ಕ್ಯಾಪ್ ಇದ್ದರೆ ಕ್ಯಾಪ್ ಮುಟ್ಟಿದಾಗ ಆಗುತ್ತೆ, ಬ್ಯಾಗ್ ಇದ್ದರೆ ಬ್ಯಾಗ್ ಮುಟ್ಟಿದಾಗ ಆಗುತ್ತೆ, ಡಾಗ್ ಇದ್ದರೆ ಡಾಗ್ದು ಫರ್ ಮುಟ್ಟಿದಾಗ ಆಗುತ್ತೆ. ಈ ರೀತಿಯಾಗೆಲ್ಲ ಇದೆ. ಇದೊಂದು ಪುಸ್ತಕ. ಹೊರಗಡೆಯಿಂದ ಬೈಂಡಿಂಗ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಟಿಂಗ್ಸ್ ಬರುತ್ತೆ. ಈ ರೀತಿಯಾಗೆಲ್ಲ ಬುಕ್ಸ್ ಇದೆ. ಈ ಪ್ರಾಡಕ್ಟ್ ನೋಡಿ, ಬುಕ್ ವಿತ್ ಕ್ಯಾಲ್ಕುಲೇಟ್ರು. ಬುಕ್ ಜೊತೆಗೆ ಕ್ಯಾಲ್ಕುಲೇಟ್ರ್ ಸಹ ಬರುತ್ತೆ. ನಮ್ಮ ಸ್ಕೂಲಿಂಗ್ ಟೈಮಲ್ಲಿ ಇಷ್ಟೆಲ್ಲ ವೆರೈಟೀಸ್ ಆಫ್ ಬುಕ್ಸ್ ಇರಲಿಲ್ಲ. ಸ್ಮಾಲ್ ಲೈನ್ ಬುಕ್ಕು, 4 ಲೈನ್ ಬುಕ್ಕು ಈ ರೀತಿಯಾಗಿರ್ತಿತ್ತು. ಹಾಗೆ ಚಂದಮಾಮ ಬುಕ್ಕು, ಈ ರೀತಿ ಬುಕ್ಸ್ ಎಲ್ಲ ಸಿಗ್ತಿತ್ತು. ಹಾಗೆ ಇಲ್ಲಿ ತುಂಬ ವೆರೈಟೀಸ್ ಆಫ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಇದೆ. ತುಂಬಾ ರಿಯಲಿಸ್ಟಿಕ್ ಆಗಿದೆ. ಈ ಕೇಕ್ ಅಂತೂ ನಾನು ರಿಮೂವ್ ಮಾಡಿ ನೋಡಿದೆ, ಪಕ್ಕಾ ಕೇಕ್ ಥರನೇ ಅನ್ನಿಸ್ತಾ ಇತ್ತು ನೋಡೋಕ್ಕೆ. ತುಂಬ ವೆರೈಟೀಸ್ ಆಫ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಇದೆ. ನಿಮಗೆ ಯಾವ್ದು ಇಷ್ಟ ಆಯಿತೋ ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ನಿಮ್ಮ ಬಜೆಟಲ್ಲಿ ಯಾವ್ದು ಬರುತ್ತೆ ಅದನ್ನು ತೊಗೊಳ್ಬೋದು. ಎಲ್ಲ ಥರ ಪ್ರೈಸಿಂಗ್ ಪ್ರಾಡಕ್ಟ್ಸು ಸಹ ಇಲ್ಲಿ ಅವೈಲೇಬಲ್ ಇದೆ. ಒಂದು 5 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮಿನಿಮಮ್ ಪ್ರೈಸು ಇಲ್ಲಿ. ನಿಮಗೆ ರಿಟರ್ನ್ ಗಿಫ್ಟ್ ಕೊಡಲಿಕ್ಕಾಗಲಿ, ನಾರ್ಮಲ್ ಗಿಫ್ಟ್ ಕೊಡಲಿಕ್ಕಾಗಲಿ, ಯಾವುದಕ್ಕೆ ನಿಮ್ಮ ಮನೆ ಯೂಸಿಗಾಗಲಿ ಯುನೀಕ್ ಪ್ರಾಡಕ್ಟ್ಸ್ ಬೇಕು ಅಂದರೆ ನೀವು ತೊಗೊಳ್ಬೋದು. ನೋಡಿ, ಈ ರೀತಿ ಕಿಚನ್ ಟೈಮರು, ಸಿಲಿಕಾನ್ ಟಾಯ್ಸು ಈ ರೀತಿಯಾಗೆಲ್ಲ ಅವೈಲಬಿಲಿಟಿ ಇಲ್ಲಿ ತುಂಬಾ ಇದೆ. ಇದು ಕಿಚನ್ ಟೈಮರ್ ಅಂತೆ. ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಪಝಲ್ಸ್ ಎಲ್ಲ ಜೋಡಿಸ್ಕೊಂಡು ಹೋಗ್ತೀವಲ್ಲ ಆ ರೀತಿಯಾಗಿದೆ ಇದು. ಟಿಫನ್ ಬಾಕ್ಸಸ್ಸು. ಹಾಗೆ ಇದು ಬುಕ್ ಮಾರ್ಕ್ಸ್ ಕೂಡ ಅವೈಲಬಿಲಿಟಿ ಇದೆ. ತುಂಬ ವೆರೈಟೀಸ್ ಆಫ್ ಬುಕ್ ಮಾರ್ಕ್ಸ್ ಇದೆ. ಹಾಗೆ ನಿಮ್ಮ ಸ್ಟಡಿ ಟೇಬಲ್ಗೆ ಪುಟ್ಟ ಅಲಾರಾಮ್ ಇಡಬೇಕು, ಪುಟ್ಟ ಕ್ಲಾಕ್ಸ್ ಬೇಕು, ವೆರೈಟೀಸ್ ಆಫ್ ಕ್ಲಾಕ್ಸ್ ಬೇಕು ಅಂದರೂ ತೊಗೊಳ್ಬೋದು. ಹಾಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಏನು ಹೇಳ್ತಾರೆ, ಈ ಸ್ಟಡಿ ಲ್ಯಾಂಪ್ಸು ಇದೆ. ತುಂಬಾ ಇದೆ. ಐಸ್ ಕ್ರೀಮ್ ಅಂತೆ, ಏನೇನೋ ವೆರೈಟೀಸ್ ಇದೆ, ತುಂಬಾ ಇದೆ. ನಾನು ಎಲ್ಲದೂ ತೆಗೆದು ತೋರಿಸ್ಲಿಕ್ಕಾಗಲಿಲ್ಲ ನಿಮಗೆ. ನೀವು ಶಾಪ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಕ್ಳಿಗೆ ಬೇಕಾದಂತಹ ಸಾಫ್ಟ್ ಟಾಯ್ಸ್ ಇರಲಿ ಅಥವಾ ದೊಡ್ಡವ್ರಿಗೆ ಬೇಕಾದಂತಹ ಗಿಫ್ಟ್ ಐಟಮ್ಸ್ ಇರಲಿ, ಎಲ್ಲ ಥರ ಪ್ರಾಡಕ್ಟ್ಸು ಇಲ್ಲಿ ಅವೈಲಬಿಲಿಟಿ ಇದೆ. ಈ ಚಿಕ್ಕ ಮಕ್ಕಳಿಗೆಲ್ಲ ಕಾರ್ಟೂನ್ ಮಿನಿಯೇಚರ್ಸ್ ಎಲ್ಲ ಇಷ್ಟ ಆಗುತ್ತಲ್ವ, ಪುಟ್ಟದಾಗಿರುತ್ತೆ. ಈ ಐರನ್ ಮ್ಯಾನ್ ಆಗಿರಲಿ, ಹಲ್ಕ್ ಆಗಿರಲಿ ಅಥವಾ ಸ್ಪೈಡರ್ ಮ್ಯಾನ್ ಆಗಿರಲಿ, ಪುಟ್ಟ ಮಿನಿಯೇಚರ್ಸು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಆ ಥರ ಎಲ್ಲ ತುಂಬ ವೆರೈಟೀಸ್ ಆಫ್ ಇದೆ. ಹಾಗೆ ಸಿಲಿಕಾನ್ ಟಾಯ್ಸು ನೀವು ತುಂಬ ವೆರೈಟೀಸ್ ನೋಡ್ಬೋದು. ಮುಟ್ಟಕ್ಕೂ ಸಾಫ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ನೀವು ಶೋ ಐಟಮ್ಸು, ಈ ಟಿ ವಿ ಯೂನಿಟ್ ಮೇಲೆಲ್ಲ ಇಡಲಿಕ್ಕೆ ಅಥವಾ ಯಾರಿಗಾದರೂ ಗಿಫ್ಟ್ ಕೊಡಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಪುಟ್ಟ ಮಗ್ಸ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಡೀಟೇಲಾಗಿ ಕೊಟ್ಟಿದ್ದಾರೆ ಈ ಟಾಯ್ಸ್ ಎಲ್ಲ ಅಂದರೆ. ಈಗ ಒಂದು ಸ್ಕೂಟರ್ ಇದೆ ಅಂತ ಇಟ್ಕೊಳ್ಳಿ, ಅದರ ಡಿಕ್ಕಿ ಸಹ ಓಪನ್ ಮಾಡ್ಬೋದು. ಅಷ್ಟು ವೆರೈಟೀಸ್ ಆಫ್ ಟಾಯ್ಸ್ ಇದೆ ಇಲ್ಲಿ.
ನೀವು ಎಲ್ಲದನ್ನೂ ಇಲ್ಲಿ ಶಾಪ್ಗೆ ವಿಸಿಟ್ ಮಾಡಿ ನೋಡ್ಬೋದು. ಆ್ಯಕ್ಚುಲಿ ನಾನು ಒಂದೊಂದೇ ಪ್ರಾಡಕ್ಟು ಎಷ್ಟು ಪ್ರಾಡಕ್ಟ್ ಇದೆ ಗೊತ್ತಾ, ಎಲ್ಲ ಪ್ರಾಡಕ್ಟ್ನೂ ನಾನು ಒಂದೇ ಸರಿ ನಿಮಗೆ ಒಂದೇ ವ್ಲಾಗಲ್ಲಿ ನಿಜವಾಗ್ಲೂ ತೋರ್ಸೋಕ್ಕಾಗಲ್ಲ. ಯಾವ್ಯಾವ ಥರ ವೆರೈಟೀಸ್ ಇದೆ ಅದರಲ್ಲೇ ಒಂದು ಸ್ವಲ್ಪ ಪಿಕ್ ಮಾಡಿ ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಇದನ್ನು ನೋಡ್ಬೋದು ನೀವು. ಹೊರಗಡೆಯಿಂದ ನೋಡಿದ್ರೆ ಟಿನ್ ಥರ ಅನಿಸುತ್ತೆ, ಪಕ್ಕಾ ಟಿನ್. ಬಟ್ ಇದೇನು ಗೊತ್ತಾ, ಈ ವೆಟ್ ವೈಪ್ಸ್ನ ಸ್ಟೋರ್ ಮಾಡೋವಂಥದ್ದು. ಈ ರೀತಿಯಾಗಿ ಓಪನ್ ಮಾಡಿ ವೆಟ್ ವೈಪ್ಸ್ನ ಸ್ಟೋರ್ ಮಾಡೋವಂಥದ್ದು. ಹಾಗೆ ಮಿನಿಯೇಚರ್ ಸೈಕಲ್ಸು. ಇದೊಂದು ಪುಟಾಣಿ ಗಾಂಧಿ ವಾಚ್ ಅಂತೆ ನೋಡಿ, ಹಳೆ ಕಾಲದ ಗಾಂಧಿ ವಾಚ್ ಅಂತೆ. ಹೀಗೆ ತುಂಬ ವೆರೈಟೀಸ್ ಇದೆ. ಇಲ್ಲಿ ಪುಟಾಣಿ ಕ್ಯಾಮ್ರಾ ಆಗಿರ್ಬೋದು, ಸ್ಪೀಕರು. ಇದು ನೋಡಿ ಮೈಕಲ್ಲಿ ಹಾಡು ಹೇಳೋದಂತೆ ಮಕ್ಕಳಿಗೆ. ಈ ರೀತಿಯಾಗೆಲ್ಲ ಇದೆ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಿಚನ್ ಸ್ಟಿಕ್ಕರ್ಸು ಅಥವಾ ಫ್ರಿಡ್ಜ್ ಮ್ಯಾಗ್ನೆಟ್ಸು ಇವೆಲ್ಲ ಅವೈಲಬಿಲಿಟಿ ಇದೆ ಇಲ್ಲಿ. ಹಾಗೆ ಪುಟಾಣಿದ ಕ್ಯಾಮ್ರಾ ಇತ್ತು ಗೊತ್ತಾ, ಎಷ್ಟು ಚೆನ್ನಾಗಿತ್ತು ನೋಡಿ. ಇದನ್ನು ತೋರಿಸ್ತೀನಿ. ಈ ರೀತಿಯಾಗಿ ಓಪನ್ ಮಾಡೋದು, ಯಾವ ಫೋಟೋ ಬೇಕು ಅದನ್ನು ಕ್ಲಿಕ್ ಮಾಡೋದು. ಅಲ್ಲಿ 1 2 3 ಅಂತ ತೋರಿಸುತ್ತೆ. ಹಾಗೆ ಪ್ಲೀಸ್ ವೆಯ್ಟ್ ಅಂತ ಕ್ಲಿಕ್ ಆಗುತ್ತೆ. ಹಾಗೆ ಪ್ರಿಂಟೌಟ್ ಬರುತ್ತೆ. ಪ್ರಿಂಟೌಟ್ ಮಾತ್ರ ಕಲರಲ್ಲಿ ಬರಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರುತ್ತೆ. ಬಟ್ ಚಿಕ್ಕ ಮಕ್ಕಳಿಗೆ ಈಗ ಫೋಟೋ ತೆಗೆಯೋದು ಎಲ್ಲ ಇಷ್ಟ ಇದ್ದರೆ ಈ ರೀತಿಯಾಗಿರೋ ಕ್ಯಾಮ್ರಾನ ಕೊಡಿಸ್ಬೋದು. ಅವರಿಗೆ ತುಂಬ ಇಷ್ಟ ಆಗುತ್ತಲ್ವಾ. ಈ ಸ್ಟೇಷ್ನರಿ ಸ್ಟಾರ್ಟ್ ಆಗಿ 68 ಇಯರ್ಸ್ ಆಯ್ತಂತೆ. ಇವಾಗ 2 ಇಯರ್ಸಿಂದ ಇಲ್ಲಿ ಕೊರಿಯನ್ ಗಿಫ್ಟ್ ಐಟಮ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿದರು ಅಲ್ಲಿ. ನನಗೆ ಇಲ್ಲಿ ವಿಸಿಟ್ ಮಾಡಿದಾಗ ಏನು ಅನ್ನಿಸ್ತು ಅಂತಂದರೆ, ತುಂಬ ಯೂನೀಕ್ ಆಗಿರೋ ಪ್ರಾಡಕ್ಟ್ಸ್ ಇದೆ. ನಿಮ್ಗೆ 5 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮಿನಿಮಮ್ ಪ್ರೈಸು. ಎಲ್ಲ ಥರ ನಿಮ್ಮ ಬಜೆಟಲ್ಲಿ ನೋಡಿ ತೊಗೊಳ್ಬೋದು. ನೀವು ಯೂನೀಕಾಗಿ ಏನಾದರೂ ಹುಡುಕ್ತಾ ಇದ್ದೀರಾ, ನಿಮ್ಮ ಮಕ್ಕಳಿಗೆ ಯೂನೀಕಾಗಿ ಇರೋ ಪ್ರಾಡಕ್ಟ್ಸ್ ಏನಾದರೂ ನೀವು ಕೊಡಿಸ್ಬೇಕು ಅಂತಿದ್ರೆ, ಅಥವಾ ನಿಮಗೆ ಯೂನೀಕ್ ಆಗಿರೋ ಗಿಫ್ಟ್ ಐಟಮ್ಸ್ ಯಾರಿಗಾದರೂ ಕೊಡಬೇಕು ಅಂತಿದ್ರೆ ಖಂಡಿತ ಈ ಶಾಪ್ಗೆ ವಿಸಿಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಗಾಂಧಿ ಬಜಾರಲ್ಲಿದೆ. ಅಡ್ರೆಸ್ ಕೂಡ ನಾನು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಬೋದು. ನಾನು ಏನೇನು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದೆ ಅಂದರೆ, ಈ ಸ್ಮಾಲ್ ಎರೇಸರು, ಒಂದೆರಡು ಶಾರ್ಪ್ನರು, ಹಾಗೆ ಪುಟ್ ಮಿರರು, ಹಾಗೆ ಇದು ಫ್ರಿಡ್ಜ್, ಹಾಗೆ ಮ್ಯಾಗ್ನೆಟಿಕ್ ಬೋರ್ಡ್ ಇರುತ್ತಲ್ವ ಅದು, ಹಾಗೆ ಒಂದು 4 ಪೆನ್ನು ಮತ್ತು ಬ್ಲೈಂಡ್ ಫೋಲ್ಡ್ ಬೇಕಿತ್ತು, ಅದು ಎಲ್ಲ ನಾನು ಪರ್ಚೇಸ್ ಮಾಡಿದಂಥ ಐಟಮ್ಸ್. ಹಾಗೆ ಪುಟಾಣಿ ಬುಕ್ಕು, ಇವನ್ನೆಲ್ಲ ನಾನು ಪರ್ಚೇಸ್ ಮಾಡಿದೆ. ನನಗೆ ಇಷ್ಟ ಆಗಿರೋ ಪ್ರಾಡಕ್ಟ್ಸು ಇವಾಗಿತ್ತು, ಇದನ್ನೆಲ್ಲ ಪರ್ಚೇಸ್ ಮಾಡಿದೆ. ನನಗೆ ಮಕ್ಕಳು ಎಲ್ಲ ಪ್ರಾಡಕ್ಟ್ಸು ನೋಡ್ತಾ ಇದ್ದಾಗ ರಿಯಲಿ ನನ್ನ ಸ್ಕೂಲ್ ಟೈಮು ನನಗೆ ನೆನಪು ಬಂತು. ಹಾಗಾಗಿ ನಮ್ಮ ಟೈಮಲ್ಲಿ ಯಾವ ರೀತಿಯಾಗಿ ಪೆನ್ನು, ಬ್ಯಾಗ್ಸು, ಪಿಗ್ಗಿ ಬ್ಯಾಂಕ್ಸ್ ಎಲ್ಲ ಯಾವ ರೀತಿಯಾಗಿರ್ತಿತ್ತು ಅಂತ ಜಸ್ಟ್ ಫನ್ನಿಯಾಗಿರಲಿ ಅಂತ ಆ ರೀತಿ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದು. ಬಟ್ ಇದರಿಂದ ತುಂಬ ಸ್ವೀಟ್ ಮೆಮೊರೀಸ್ ಇದೆ. ನಮಗೆ ಆ್ಯಕ್ಚುಲಿ ತುಂಬ ವೆರೈಟೀಸ್ ಇರ್ತಿರ್ಲಿಲ್ಲ, ಬಟ್ ಇರೋದ್ರಲ್ಲೇ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ಅಂದರೆ ಅದರಿಂದ ತುಂಬ ಸ್ವೀಟ್ ಮೆಮೊರೀಸ್ ಇದೆ ಆ್ಯಕ್ಚುಲಿ ನನಗೆ. ಸೊ ಕೊರಿಯನ್ ಸ್ಟೋರಿ ನಿಮಗೆ ಇಷ್ಟ ಆದರೆ ನೀವು ನಿಮ್ಮ ಮಕ್ಕಳ ಜೊತೆ ಜ್ಯೋತಿ ಬುಕ್ ಸೆಂಟರ್ಗೆ ವಿಸಿಟ್ ಮಾಡಿ. ಇದು ಗಾಂಧಿ ಬಜಾರಲ್ಲಿದೆ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೋಗ್ಬರಲ್ಲ, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹುಷಾರಾಗಿರಿ, ಬಾಯ್ ಬಾಯ್.